ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸ್ಪಷ್ಟವಾಗಿ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರು ಹೋಗುವಂತ ಸಂದರ್ಭದಲ್ಲಿ ಆದ್ರೂ ಕೂಡ ರಾಜಕಾರಣ ಮಾಡೋದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯದ ಜನ, ನಾವು ಶಾಸಕರು, ಮಂತ್ರಿಗಳು ಕೂಡ ನಾವು ದೆಹಲಿ ಕರ್ಕೊಂಡು ಹೋಗ್ತೇವೆ, ನಿಯೋಗ ತಗೊಂಡು ಹೋಗ್ತೇವೆ. ನಿಯೋಗ ತಗೊಂಡೋಗಿದ್ದು ಎಲ್ಲಿಗೆ? ಪ್ರಧಾನಮಂತ್ರಿ ಹತ್ರ ಅಥವಾ ಆರೋಗ್ಯ ಸಚಿವರ ಹತ್ರ ಅಲ್ಲ, ಜಂತರ್ ಮಂತರ್ ಹತ್ರ ಪ್ರದರ್ಶನ. ಇದು ರಾಜಕಾರಣ ಅಂದ್ರೆ ಕೇಂದ್ರದ ಲೋಕಸಭಾ ಚುನಾವಣೆಯ ಪ್ರಚಾರ ಅಲ್ಲದೇನೆ ಇನ್ನೇನು ಅಂತ ಇದನ್ನ ಕರಿಬೇಕು ಅನ್ನೋದನ್ನ ನಾನು ಕೇಳಕ್ಕೆ ಇಷ್ಟಪಡ್ತೆ. ರಾಮಲಿಂಗಾರೆಡ್ಡಿ ಏನ್ ಹೇಳ್ತಾರೆ? ಅಪ್ಪನ ಮನೆ ದುಡ್ಡ ಈ ಪದ ಬಳಸಿದ್ದಾರೆ ಒಬ್ಬ ಮಂತ್ರಿ. ಅವರಪ್ಪನ ಮನೆಯದು, ನಮ್ಮಪ್ಪನ ಮನೆಯದು ಗೊತ್ತಿಲ್ಲ ನನಗೆ. ಇದು ದೇಶದ ಜನರ ದುಡ್ಡು. ಇವರಪ್ಪನ ಮನೆ ದುಡ್ಡು, ಅವರಪ್ಪನ ಮನೆ ದುಡ್ಡು ಅಂತ ಮಾತಾಡೋಂಥ ಒಬ್ಬ ಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರಲ್ಲ ಅಂತ ನನಗೆ ಬೇಜಾರು. ಕೇಂದ್ರದ ಹಣವನ್ನ ಅವರ ಅಪ್ಪನ ಮನೆಯಲ್ಲ ಅಂತ ಮಾತಾಡ್ತೀರಲ್ಲ, ಇದಕ್ಕೆ ನಿಮ್ಗೆ ಸೌಜನ್ಯ ಮೂರ್ತಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀವು ನಿಜಕ್ಕೂ ಕೂಡ ಈ ಮಟ್ಟಕ್ಕೆ ಇಳಿದ್ರಿ ಅಂತ ಅನ್ಕೊಂಡಿಲ್ಲ. ನೀವೇನಾದ್ರು ತಪ್ಪು ಮಾಡಿದೀನಿ ಅಂತ ನಿಮ್ಗೆ ಅನ್ಸಿದ್ರೆ ರಾಜ್ಯದ ದೇಶ ಜನಕ್ಕೆ ಕ್ಷಮೆ ಕೇಳಿ ಅಂತ ಒಂದು ಒತ್ತಾಯ ಮಾಡ್ತೀರಿ. ಹಣಕಾಸು ಆಯೋಗದ ಸಭೆಗೆ ಇವ್ರು ಯಾಕೆ ಹೋಗಿಲ್ಲ? ಅಲ್ಲಿ ನಮ್ಮ ರಾಜ್ಯಕ್ಕೆ ಎಷ್ಟು ಬರ್ಬೇಕಾಗಿತ್ತು ಅದನ್ನ ಕೇಳಂತ ಅಧಿಕಾರ ಅವ್ರಿಗಿತ್ತು. ಅಲ್ಲಿ ಕೇಳಿದ್ರೆ ನಿಜಕ್ಕೂ ಕೂಡ ಅಲ್ಲಿ ಇವ್ರಿಗೆ ಏನ್ ಅನುಕೂಲ ಆಗ್ಬೇಕು ಅನುಕೂಲ ಆಗ್ತಿತ್ತು. ಇವ್ರು ಹೋಗದೇನೆ ಇವತ್ತು ಅಂಕಿಅಂಶ ಸಮೇತ ನಾನು ಕೊಡ್ತಾ ಇದೀನಿ ಅಂತ ಹೇಳಬಾರ್ದಂತೆ ಅಂತ ಹೇಳ್ತಾರೆ. ಈ 14ನೇ ಹಣಕಾಸಿನಲ್ಲಿ 4.7% ಬರ್ತಾ ಇತ್ತು. ಈಗ 15ನೇ ಹಣಕಾಸಿನಲ್ಲಿ 3.6% ಬರ್ತಾ ಇದೆ. ಹತ್ತತ್ರ 1.1 ನಮಗೆ ಕಡಿಮೆ ಬರ್ತಾ ಇದೆ. ಇದಕ್ಕೆ ಕಾರಣ ಯಾರು ಅನ್ನೋಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇದನ್ನ ಎಲ್ಲಿ ಕೇಳ್ಬೇಕಿತ್ತು ನಾವು? ಆ ಹಣಕಾಸು ಆಯೋಗದ ಸಭೆಗೆ ನೀವು ಹೋಗಿ ಅಲ್ಲಿ ಕೇಳಿದ್ರೆ ನಿಜಕ್ಕೂ ಕೂಡ ನಾವು ಹೋಗ್ತಾ ಇದ್ವಿ. ಯಾಕೆ ಹಣಕಾಸಿನ ಆಯೋಗದ ಸಭೆಗೆ ಹೋಗಿಲ್ಲ? ಇದು ಒಂದು. ಎರಡನೇದು, ಅಲ್ಲಿ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನ್ನಿಸ್ದಾಗ, ಯಾಕಂದ್ರೆ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು ನೀವು. ಇವತ್ತು ನಿನ್ನೆ ಹೊಸದಾಗಿಲ್ಲ, ಅನೇಕ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಕೀರ್ತಿ ನಿಮಗೇನೆ ಇದೆ, ನಾನು ಇಲ್ಲ ಅಂದಿಲ್ಲ. ಆದ್ರೆ ಈ ಹಣಕಾಸಿನ ಆಯೋಗದ ಸಭೆಗೆ ನೀವು ಹೋಗಿದ್ದಿದ್ರೆ ಅಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ನೀವು ಅಲ್ಲಿ ಕೇಳ್ಬೋದಿತ್ತು. ಅದನ್ನ ಬಿಟ್ಟು ನೀವು ಹೊರಗಡೆ ಈ ರೀತಿ ರಸ್ತೆಯಲ್ಲಿ ಹೋಗೋ ದಾಸ ಕೂಗಿದ್ರೆ ಅದಕ್ಕೆ ಯಾರು ಬೆಲೆ ಕೊಡೋದಿಲ್ಲ. ಎಲ್ಲಿ ಕೂಗ್ತಿದ್ದೀರಿ? ಕರ್ನಾಟಕ ರಾಜ್ಯದ ಬೀದಿಯಲ್ಲಿ ಕೂಗಿದ್ರೆ ಆಗಲ್ಲ. ಇದು ಹಣಕಾಸಿನ ಆಯೋಗದ ಸಭೆಗೆ ನಿಮ್ಗೆ ಅಧಿಕಾರ ಇದೆ ಹೋಗೋದಕ್ಕೆ. ಅಲ್ಲಿ ಹೋಗದೇನೆ ಇಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಕೂಗ್ತಾ ಇದ್ದೀರಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಮಾಡಿರೋಂಥ ದ್ರೋಹ ಇದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈಗ ಯಾವುದೇ ಕಾರಣಕ್ಕೂ ಒಳ್ಳೇದಿಲ್ಲ. 100 ಬಾರಿ ನೀವು ಸುಳ್ಳನ್ನು ಮತ್ತೆ 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 ಹೇಳಿದ್ರೆ ನಿಮಗೆ ಅವತ್ತೇ ನಾನು ಹೇಳಿದ್ದೆ, ಒಂದು ನೋಬೆಲ್ ಪ್ರಶಸ್ತಿಯನ್ನು ಸಿಗ್ಬೇಕಾದ್ರೆ ಅದು ಸುಳ್ಳಿಗೆ ಸಿದ್ದರಾಮಯ್ಯನವರಿಗೆ ಸಿಗ್ಬೇಕು ಅಂತ ಅದನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ನಿಮ್ಮ ಅಪ್ಪನ ದುಡ್ಡ ನಿಮ್ಗೆ ಗಂಡತನ ಇದೆ ಎಂಪಿಗಳಿಗೆ ಅಂತ ಕರೆದ್ರೆ ನೀವು ಪತ್ರ ಗೌರವದಿಂದ ಪತ್ರ ಬರ್ಬಿಟ್ರೆ ಎಂಪಿಗಳು ಬರ್ತಾರ? ನಿಮ್ಗೆ ಕರ್ನಾಟಕ ರಾಜ್ಯದ ಜನರ ಬಗ್ಗೆ ಕಳಕಳಿ ಇಲ್ಲ. ಕರಿಬೇಕಿತ್ತು ಮೀಟಿಂಗು, ಅಥವಾ ಇವ್ರನ್ನು ಕರ್ಕೊಂಡು ಅಲ್ಲಿ ಹೋಗ್ಬೇಕಿತ್ತು. ಕರ್ನಾಟಕ ರಾಜ್ಯದ 28 ಜನ, 28 ಜನ, 27 ಜನ ಏನೂ ಮಾತಾಡಲ್ಲ ಎಂಪಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಮಾತಾಡ್ತಾ ಇರೋದಕ್ಕೋಸ್ಕರನೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಗಳಾಗ್ತಾ ಇರೋದು. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಉದಾಹರಣೆ ಶಿವಮೊಗ್ಗ ನೋಡಿ, ನಮ್ಮ ಎಂಪಿ ಮಾಡಲ್ ಎಂಪಿ ಆಗಿದ್ದಾರೆ. ನೀವೆಲ್ಲ ಮಾತಾಡೋದಕ್ಕೋಸ್ಕರ ಲೋಕಸಭೆಯಲ್ಲಿ ಹೋಗಿ ಕೂತ್ಕೊಂಡು ನೀವು ಕೂಗ್ತಾ ಇದ್ದಾರಲ್ಲ, ಹಂಗ ಕೂಗಕ್ ಬರಲ್ಲ. ನಿಜಕ್ಕೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ನಿರ್ಮಲಾ ಸೀತಾರಾಮನ್ ಮೋದಿ ಅವರು ಹೇಳಿದಂತ ಅಂಶವನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡು ಈ ಅಂಶದ ಬಗ್ಗೆ ಮಾತಾಡಿದ್ರೆ ನೀವು ಸುಳ್ಳು ಹೇಳ್ದಂಗೆ ನಮ್ಮ ಎಂಪಿಗಳು ಸುಳ್ಳು ಹೇಳಕ್ ಬರೋದಿಲ್ಲ. ಆದ್ರೆ ಎಂಪಿಗಳ ಕೆಲಸ ಏನ್ ಮಾಡ್ತಾ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿಂದ ಹಿಡಿದು ಏರ್ಪೋರ್ಟ್ ತನಕ ಕೂಡ ಮಾಡಂತ ಪ್ರಯತ್ನದಲ್ಲಿ
ನಮ್ಮ ಎಂಪಿಗಳೆಲ್ಲರೂ ಯಶಸ್ವಿ ಆಗ್ತಾ ಇದ್ದಾರೆ. ನಿಮಗೆ ಅಧಿಕೃತವಾಗಿ ಒಂದು ಶ್ವೇತಪತ್ರ ಹೊರಡಕ್ಕೆ ಏನ್ ತೊಂದ್ರೆ? ಒಂದು ಶ್ವೇತಪತ್ರ ಹೊರಡ್ತೀನಿ. ಅದರಲ್ಲಿ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ದುಡ್ಡು ಬಂತು, NDA ಸರ್ಕಾರ ಇರುವಂತ ಸಂದರ್ಭದಲ್ಲಿ ಎಷ್ಟು ದುಡ್ಡು ಬಂದಿದೆ, ಎಷ್ಟು ನಮಗೆ ಅನ್ಯಾಯ ಆಗಿದೆ, ಅಧಿಕೃತವಾಗಿ ನೀವು ಶ್ವೇತಪತ್ರ ಹೊರಡುತ್ತೆ ಸರ್ಕಾರ ಮುಖಾಂತರ. ಅದಕ್ಕೆ ಅಧಿಕೃತವಾದ ಉತ್ತರವನ್ನ ಈಗಾಗಲೇ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಕೊಟ್ಟಿದ್ದಾರೆ. ನೀವು ಅಧಿಕೃತ ಶ್ವೇತಪತ್ರ ಹೊರಡೋದಕ್ಕೆ ನಿಮ್ಗೆ ಎದುರಿಗೆ ಯಾಕೆ? ಸತ್ಯ ಆನ್ ರೆಕಾರ್ಡ್ ಸಿಕ್ಬಿಡುತ್ತೆ ಅಂತ. ಆ ಸತ್ಯ ಹೇಳಕ್ ಬರಲ್ಲ. ಉದಾಹರಣೆಗೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟರು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅದು ರೆಕಾರ್ಡ್ ಆಗಿದೆ. ಅದು ಸುಳ್ಳಾಗಿದ್ರೆ ನೀವು ತಗೊಂಡು ಮೇಲೆ ಕ್ಲೈಮ್ ಮಾಡಿ. ಯಾವ ಕಮಿಟಿಗಳಿಗೆ ಹಾಕಿ ಆ ಕಮಿಟಿ ಮುಖಾಂತರ ನಿರ್ಮಲಾ ಸೀತಾರಾಮನ್ ಅವರು ಸುಳ್ಳು ಹೇಳ್ತಾರೆ ಅಂತ ಹೇಳ್ಕೊಂಡು ಕಟಕಟೆ ನಿಲ್ಲಿಸಿ. ಶ್ವೇತಪತ್ರ ನೀವು ಹೊರಡಿದ್ರೆ ನೀವು ಸುಳ್ಳನ್ನ ಹೇಳ್ತೀರಿ ಅಂತ ಹೇಳ್ಕೊಂಡು ನೀವು ಬಂದು ಕಟಕಟೆ ನಿಂತ್ಕೋಬೇಕಾಗತ್ತೆ ಅಂತ ಭಯದಿಂದ ಶ್ವೇತಪತ್ರ ಹೊರಡುತ್ತಿಲ್ಲ, ಸುಳ್ಳನ್ನು ಹೇಳ್ತಾ ಮುಂದುವರಿತಾ ಇದೆ. ನಾನು ಮನೆ ಸಿದ್ದರಾಮಯ್ಯನವರು ಹೇಳಕ್ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರ ಪಾಪರೆದ್ದೋಗಿದೆ. ನಿಮ್ಮ ಗ್ಯಾರಂಟಿಗಳ ಮುಖಾಂತರ ರಾಜ್ಯದಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ. ಇದನ್ನು ಒಪ್ಕೊಳ್ಳಕ್ ಆಗದೇನೆ ಜಂತರ್ ಮಂತರ್ ಹತ್ರ ಹೋಗಿ ಹೈಡ್ರಾಮಾ ಆಡ್ತಿದ್ದೀರಿ. ಇದು ರಾಜ್ಯ ಜನಕ್ಕೆ ಗೊತ್ತಾಗಲ್ವಾ? ದಯವಿಟ್ಟು ನಮ್ಗೆ ಕ್ಷಮಿಸಿ ಅಂತೇಳಿ ರಾಜ್ಯ ಜನ ಮುಂದೆ ಕೇಳಿ. ಇನ್ನು ನಾವು ಗ್ಯಾರಂಟಿ ಮುಂದಕ್ಕಾಗಲ್ಲ ಅಂತ ಹೇಳಿ, ದುಡ್ಡಿಲ್ಲ, ಪಾಪರ್ ಚೀಟಿ ಎತ್ತೋಗಿದ್ದೇವೆ, ಒಪ್ಕೊಳ್ಳಿ, ತಪ್ಪೇನಿದೆ. ನಿಮ್ಮನ್ನು ನಂಬಕ್ಕೆ ಒಂದ್ಸರಿ ಓಟ್ ಕೊಟ್ಬಿಟ್ರು. ಇನ್ನು ಕಳೆದ ಬಾರಿ ಒಂದು ಸೀಟ್ ತಗೊಂಡಿದ್ದೀರಿ ಲೋಕಸಭೆಯಲ್ಲಿ, ಈ ಬಾರಿ ಒಂದು ಸೀಟ್ ತಗೊಳ್ಳಲ್ಲ. ಯಾಕೆ? ಜನರಿಗೆ ಮಂಕು ಬೂದಿಯಲ್ಲಿ ಹಚ್ಚಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನಾನು ಅದಕ್ಕೋಸ್ಕರ ಹೇಳಕ್ ಇಷ್ಟಪಡ್ತೀನಿ, ಈ ಒಂದು ವ್ಯವಸ್ಥೆ ಏನಿದೆಯಲ್ಲ, ಈ ವ್ಯವಸ್ಥೆಗೆ ನೀವು ಮೋಸ ಮಾಡಿದ್ರಿ. ಗ್ಯಾರಂಟಿಗಳ ಲೆಕ್ಕದಲ್ಲಿ ರಾಜ್ಯ ಜನಕ್ಕೆ ಮೋಸ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ. ಮತ್ತೆ ಹೇಗಾರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಜಂತರ್ ಮಂತರ್ ಹೋಗಿ ಚುನಾವಣಾ ಪ್ರಚಾರ ನೀವು ಮಾಡ್ತಾ ಇದ್ದೀರಿ.